ಶಿವಣ್ಣವರ ನಗರ ಆಪ್ ಹಂಗೆ ಇಟ್ಕೊಬಿಟ್ಟಿದ್ದೀರಾ, ಹೇಗೆ ವರ್ಕ್ ಆಗ್ತಿದೆ ಇವಾಗ ಆಫ್ಟರ್ ಅಪ್ಡೇಟ್ ಆದ್ಮೇಲೆ? ಇಷ್ಟ ದಿನ ತುಂಬಾ ಪ್ರಾಬ್ಲಮ್ಗಳಿತ್ತು ನಗರ ಆಪ್, ನನಗೆ ಕಂಫರ್ಟಬಲ್ ಇರಲಿಲ್ಲ. ಈಗ ಮೊನ್ನೆ ಅಪ್ಡೇಟ್ ಆದಾಗಲಿಂದ ಸಂಪೂರ್ಣವಾಗಿ ಆಪ್ ರೆಡಿ ಆಗಿದೆ. ಖುಷಿ ಆಗುತ್ತೆ ನನಗೂ. ಇವಾಗ ಅದು ಹೇಗೆ ವರ್ಕ್ ಆಗಿದೆ ಏನು ಅಂತ ನಮ್ಮ ಚಾಲಕರಿಗೆಲ್ಲ ತಿಳಿಸೋಣ. ಇದು ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿದ್ದೀವಿ, ಯಾವ ತರ ಏನು ಅಂತ. ನಮ್ಮ ಎಕ್ಸೆಸ್ ಅಲ್ಲಿ ನಮ್ಮ ಕ್ಯಾಬ್ ಡ್ರೈವರ್ಗಳಿಗೆ ನೋಡ್ಲೇಬೇಕು ಇದು ವಿಡಿಯೋ. ನಮ್ಮ ಆಟೋದವರು, ನಮ್ಗೆ ಆಲ್ಮೋಸ್ಟ್ ಗೊತ್ತಿದೆ ಆಟೋದವರಿಗೆ, ಒಂದ್ಸತಿ ಒಂದ್ ರೈಡ್ ಹಾಕಿ ತೋರಿಸ್ಬಿಡ್ತೀನಿ ಹೇಗೆ ವರ್ಕ್ ಆಗುತ್ತೆ ಏನು ಅಂತ. ಹಾಗಾದ್ರೆ ಈಗ ಕಸ್ಟಮರ್ ಬುಕಿಂಗ್ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಈಗ ನೋಡಿ, ಇಲ್ಲಿ ನಗರ ಮೀಟರ್ ಆಪ್ ಏನಿದೆ ಕಸ್ಟಮರ್ ಗ್ರಾಹಕರದು, ಅದು ಡೌನ್ ಮಾಡಾದ್ಮೇಲೆ ಸೇಮ್ ಪಿಕಪ್ ಡ್ರಾಪ್ ನ ಹಾಕುವಂತದ್ದು. ಈಗ ನಾನು ನಾಯಂಡಹಳ್ಳಿಗೆ ಹಾಕ್ತಾ ಇದ್ದೀನಿ, ಮೆಟ್ರೋ ಸ್ಟೇಷನ್ ಹತ್ರ. ಇಲ್ಲಿ ಟೋಟಲ್ ಆಗಿ ಪಿಕಪ್ ಇಂದ ಮತ್ತೆ ಡ್ರಾಪ್ ಎಷ್ಟು ಕಿಲೋಮೀಟರ್ ಇದೆ ಎಸ್ಟಿಮೇಟ್ ಅಂತ ತೋರಿಸ್ತಾ ಇದೀವಿ ನೋಡಿ. 6.2 ಕಿಲೋಮೀಟರ್ ಆಗುತ್ತೆ ಅಂತ. ಆಟೋಗಾದ್ರೆ ನೀವು ಮೀಟರ್ ಅಲ್ಲಿಂದ ಹಾಕೊಂಡು ಬರ್ತಾರೆ ಅಂತ ಕಸ್ಟಮರ್ ತೋರಿಸ್ತಾ ಇದೀವಿ. ಮತ್ತೆ ಇಲ್ಲಿ ಕ್ಯಾಬ್ ಸೆಲೆಕ್ಟ್ ಮಾಡಬಹುದು, ಎಲ್ಲ ಕೂಡ ಇಲ್ಲೇ ಸೆಲೆಕ್ಟ್ ಮಾಡಬಹುದು. ಫೇರ್ ಕಾರ್ಡ್ ಅಂತಿದೆ, ಇದನ್ನ ಓಪನ್ ಮಾಡಿದ್ರೆ ಎಷ್ಟೆಷ್ಟು ಅಮೌಂಟ್ ಆಗುತ್ತೆ ಗವರ್ಮೆಂಟ್ ರೂಲ್ಸ್ ಪ್ರಕಾರ ಅಂತೇಳಿ ಇಲ್ಲೇ ತೋರಿಸ್ತಾ ಇದೀವಿ. ಸೊ ಇದನ್ನ ಯಾವುದೇ ರೀತಿಯಾಗಿ ಕಸ್ಟಮರ್ಗೆ ಅಮೌಂಟ್ ಅಂತ ತೋರಿಸ್ತಾ ಇಲ್ಲ, ಯಾಕೆಂದ್ರೆ ಮೀಟರ್ ಹಾಕೊಂಡು ಹೋಗೋದ್ರಿಂದ ಅಥವಾ ಮೊಬೈಲ್ ಮೀಟರ್ ಇರೋದ್ರಿಂದ ಸೊ ಅದರಲ್ಲೇ ಕ್ಯಾಲ್ಕುಲೇಟ್ ಆಗ್ತಾ ಬರ್ತಾ ಇರ್ತದೆ. ಸೊ ಈಗ ನಾವು ನೋಡೋಣ, ಇಲ್ಲಿ ಕ್ಯಾಬ್ ಇದೆ ಶಿವಣ್ಣ ಅವ್ರದ್ದು, ಅದನ್ನ ಬುಕ್ ಮಾಡ್ತೀನಿ. ನೋಡಿ, ನಮಗೆ ಬಂದ್ಬಿಟ್ಟು ಪಿಕಪ್ ಲೊಕೇಶನ್, ಡ್ರಾಪ್ ಲೊಕೇಶನ್, ಕಿಲೋಮೀಟರ್ ಎಷ್ಟು ಕಿಲೋಮೀಟರ್ ಇದೆ ಅಂತ ಅಷ್ಟೇ ಗೊತ್ತು. ನಮ್ಮ ಡ್ರೈವರ್ಗೆ ಹೇಳಿರೋ ಪ್ರಕಾರ ಸಾಕು, ಕಿಲೋಮೀಟರ್ ನೋಡ್ಕೊಂಡು ನಾವು ಸೆಟ್ ಮಾಡ್ತೀವಿ. ಕಿಲೋಮೀಟರ್ ಎಷ್ಟಿದೆ ಶಿವಣ್ಣ ಅವ್ರಿಗೆ ಪ್ರೈಸ್? 24 ರೂಪಾಯಿ ಕಿಲೋಮೀಟರ್ ಇದೆ. ಕಸ್ಟಮರ್ ನೇಮು ಮತ್ತೆ ಕಾಲಿಂಗ್ ಸಪೋರ್ಟ್ ಎಲ್ಲ ಇರುತ್ತೆ. ಹಾಗೆ ನಾವೇನಾದ್ರೂ ಪಿಕಪ್ ಲೊಕೇಶನ್ ಬಂದ್ರೆ ನಾವು ನಾವಿಗೇಷನ್ ಹಾಕೋತೀವಿ ಮಾಮೂಲಿ, ಎಲ್ಲಿರ್ತಾರೆ ಅಂತ. ಇಲ್ಲೇ ಇರೋದಕ್ಕೆ ಇಲ್ಲೇ ತೋರಿಸ್ತಿದೆ. ನೆಕ್ಸ್ಟ್ ಕಸ್ಟಮರ್ ಹತ್ರ ರೀಚ್ ಆಗ್ತೀವಿ. ರೀಚ್ ಆದ ತಕ್ಷಣ ಮಾಮೂಲಿ ಬಂದಿದೀವಿ ಅಂತ ಅವ್ರಿಗೆ ನೋಟಿಫಿಕೇಶನ್ ಹೋಗುತ್ತೆ. ಕಸ್ಟಮರ್ ಬರ್ತಾರೆ, OTP. ಹಾಗೆ ಇಲ್ಲಿ ಕಸ್ಟಮರ್ಗೆ ಟ್ರ್ಯಾಕ್ ಆಗುತ್ತೆ ಕ್ಯಾಬ್ ಎಲ್ಲಿ ಬರ್ತಿದೆ ಏನು ಅಂತ. ಬಿಫೋರ್ ಆಲ್ರೆಡಿ ರೀಚ್ಡ್ ಆಗಿರೋದ್ರಿಂದ ಈಗ ಆಲ್ರೆಡಿ ಬಂದಿದೆ. 5596 ಆಯ್ತಾ? ಮೀಟರ್ ನಮ್ದು ಮೊಬೈಲ್ ಮೀಟರ್ ಸ್ಟಾರ್ಟ್ ಆಗಿದೆ. ಇನ್ನೊಂದೇನ್ ಬೆನಿಫಿಟ್ ಅಂದ್ರೆ, ನಾನು ಹೇಳ್ದಂಗೆ ಯಾವಾಗ್ಲ ನಮ್ದ್ರಲ್ಲಿ ಮೀಟರ್ ಸ್ಟಾರ್ಟ್ ಆದ ತಕ್ಷಣ ಕಸ್ಟಮರ್ ಅನ್ನು ಮೀಟರ್ ಸ್ಟಾರ್ಟ್ ಆಗುತ್ತೆ. ಹೌದಾ? ಕಸ್ಟಮರ್ ಅಲ್ಲಿ ತೋರಿಸಿ ಸರ್. ಸೂಪರ್. ಸ್ವಲ್ಪ ಮುಂದೆ ಹೋಗ್ತೀರಾ, ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಇದ್ರಲ್ಲಿ ವೈಟಿಂಗ್ ಚಾರ್ಜ್ ಕೂಡ ಆಡ್ ಆಗುತ್ತಲ್ಲ? ಹಾ, ವೇಟಿಂಗ್ ಎಲ್ಲ ಆಡ್ ಆಗುತ್ತೆ. ಆಸ್ ಪರ್ ಗವರ್ಮೆಂಟ್ ರೂಲ್ ಪ್ರಕಾರ ಏನ್ ವೈಟಿಂಗ್ ಚಾರ್ಜಸ್ ಇದೆ ಪರ್ ಮಿನಿಟ್ ಗೆ 1 ರೂಪಾಯಿ ಅಂತ. ಆಫ್ಟರ್ 5 ನಿಮಿಷ ಆದ್ಮೇಲೆ ಅದು ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಪ್ರತಿ 100 ಮೀಟರ್ಗೆ ಚೇಂಜಸ್ ಕಾಣಿಸ್ತಾ ಇರಬಹುದು ನಿಮ್ಗೆ. ಏನು ವ್ಯತ್ಯಾಸ ಬರ್ತಾ ಇರುವಂತದ್ದು ಓಡ್ತಾ ಇರುತ್ತೆ ಇದರಲ್ಲಿ. ಸೊ ಹಾಗೇನೆ ಇದು ಫಸ್ಟ್ ಟೈಮ್ ಇಂಡಿಯಾದಲ್ಲೇ ಅಥವಾ ವರ್ಲ್ಡ್ ಅಲ್ಲೇ ಫಸ್ಟ್ ಅನ್ಬೋದು. ಇಲ್ಲೇನು ನಿಮ್ದು ಓಡ್ತಾ ಇರ್ತದೆ ಆ ಮೀಟರ್ ಅಮೌಂಟ್, ಅದು ಕೂಡ ಗ್ರಾಹಕರ ಮೊಬೈಲ್ ಅಲ್ಲೂ ಕೂಡ ಕಾಣಿಸುತ್ತೆ ನೋಡಿ. ಇಲ್ಲಿ 0.2 ಕಿಲೋಮೀಟರ್ 200 ಮೀಟರ್ ಹೋಗಿದೆ, 100 ರೂಪಾಯಿ ಆಗಿದೆ ಅಂತಾನೆ ತೋರಿಸ್ತಾ ಇದೆ. ಸೊ ವೇಟಿಂಗ್ ಚಾರ್ಜಸ್ ಆಗ್ಬೋದು, ಪ್ರತಿಯೊಂದು ಕೂಡ ಇದರ ಟ್ರ್ಯಾಕ್ ಆಗುತ್ತೆ. ಕಸ್ಟಮರ್ಗೂ ಕಾನ್ಫಿಡೆನ್ಸ್, ಎಲ್ಲ ಇದ್ರಲ್ಲೇ ಕೊಡ್ತಿದಾರಲ್ಲ ಅನ್ನೋ ರೀತಿಯಾಗಿ ಅವರು ನೋಡ್ಕೊಳ್ತಾರೆ. ಸೊ ಇದು ಇದರಲ್ಲಿ ಹೊಸ ಅಪ್ಡೇಟ್ ಆಗಿ ಸಿಕ್ಕಿರುವಂತದ್ದು. ಯಾಕೆ ಈ ತರ ಅಂದ್ರೆ, ಈಗ ಕಸ್ಟಮರ್ ಮಾಮೂಲಿ ಬುಕ್ ಮಾಡ್ತಾರೆ ಮೀಟರ್ ಟ್ಯಾಕ್ಸಿ ಅಂತ, ಓಕೆ ಆಯ್ತು. ಆದ್ರೆ ನಾವ್ ಇದ್ರಲ್ಲಿ ಏನ್ ಮಾಡ್ತೀವಿ, ನಾವಿಗೇಷನ್ ಹಾಕೋಬಿಡ್ತೀವಿ. ನಾವು ಇದನ್ನ ನೋಡ್ತಾ ಇರಲ್ಲ. ನಾವು ಮಾಮೂಲಿ ಈ ತರ ನಾವಿಗೇಷನ್ ಹಾಕೋಬಿಡ್ತೀವಿ. ಎಲ್ಲಿ ಡೆಸ್ಟಿನೇಷನ್ ಎಲ್ಲಿರುತ್ತೆ ಅಲ್ಲಿಗೆ ನಾವು ನಾವಿಗೇಷನ್ ಹಾಕೋತೀವಿ. ಅವಾಗ ಏನಿರುತ್ತೆ, ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ದು ಮೀಟರ್ ಓಡ್ತಾ ಇರುತ್ತೆ. ಅವಾಗ ನಮಗೆ ಗೊತ್ತಾಗ್ತಾ ಇರಲ್ಲ ಪ್ರೈಸ್ ಏನಾಗ್ತಿದೆ, ಎಷ್ಟು ಓಡ್ತಿದೆ ಅಂತ. ಅದನ್ನ ನಾವು, ಯಾಕಂದ್ರೆ ಕಸ್ಟಮರ್ಗೆ ನಾವು ತೋರಿಸಿರಲ್ಲ ಎಷ್ಟು ಅಂತ. ಅದಕ್ಕೆ ಕಸ್ಟಮರ್ ನೋಡ್ಕೊಳ್ಳಿ ಎಷ್ಟು ಆಗ್ತಿದೆ, ಎಷ್ಟು ಕಿಲೋಮೀಟರ್ ಹೋಗ್ತಾ ಇದೆ, ಎಷ್ಟು ಆಗ್ಲಿ ಅಂತ ಹೇಳಿ ಅವ್ರದಲ್ಲೂ ಶೋ ಮಾಡ್ತಾ ಇದೀವಿ. ಈಗ ನೋಡೋಣ. ಸೊ ನಮ್ಮ ಕಸ್ಟಮರ್ ಆಪ್ ನಲ್ಲಿ 500 ಮೀಟರ್ ತೋರಿಸ್ತಾ ಇದೆ, ಯಾವ್ದು ಅಮೌಂಟ್ ಚೇಂಜ್ ಆಗಿಲ್ಲ. ಯಾಕೆಂದ್ರೆ ಅಪ್ ಟು 4 ಕಿಲೋಮೀಟರ್ ಆಗುವವರೆಗೂ ಅಮೌಂಟ್ ಚೇಂಜ್ ಆಗಲ್ಲ. ಮತ್ತೆ ಸೇಮ್ ಡ್ರೈವರ್ ಆಪ್ ಅಲ್ಲೂ ಕೂಡ ಅಷ್ಟೇ ತೋರಿಸ್ತಾ ಇರುತ್ತದೆ, ನೋಡಬಹುದು. ಈಗ 100 ಮೀಟರ್ ಜಾಸ್ತಿ ಆಯ್ತು. ಸೊ ಈ ರೀತಿಯಾಗಿ ಏನು ನಮ್ದು ಫಂಕ್ಷನಾಲಿಟಿ ವರ್ಕ್ ಆಗೋದು ರೈಡ್ ಕಸ್ಟಮರ್ಗೂ ಮತ್ತೆ ಡ್ರೈವರ್ ಇಬ್ಬರಿಗೂ ತೋರಿಸುವಂತದ್ದು. ಸೊ ಈಗ ಇದಾದ್ಮೇಲೆ ನೋಡೋಣ, ಇನ್ನೊಂದು 5-5.5 ಕಿಲೋಮೀಟರ್ ಆದ್ಮೇಲೆ ಯಾವ ರೀತಿಯಾಗಿ ಬರುತ್ತೆ ಅಂತ, ಮತ್ತೆ ಬಿಲ್ ಎಂಡಿಂಗ್ ಮಾಡೋದು ಹೇಗೆ ಅಂತ. ಸೊ ಅವಾಗ ನಿಮ್ಗೆ ತೋರಿಸ್ಕೊಡ್ತೀವಿ ನೋಡಿ. ಈಗ 4 ಕಿಲೋಮೀಟರ್ ಆದ್ಮೇಲೆ ಫೇರ್ ಎಲ್ಲ ಫುಲ್ ಚೇಂಜ್ ಆಗಿದೆ. ಟೋಟಲ್ 5.1 ಕಿಲೋಮೀಟರ್. ಸೊ ಹಾಗೇನೆ ಕಸ್ಟಮರ್ ಇದು ಡ್ರೈವರ್ ಆಪ್, ಹಾಗೆ ಕಸ್ಟಮರ್ ಅದ್ರಲ್ಲೂ ಅಷ್ಟೇ. ಸೊ ಟೋಟಲ್ ಆಗಿ 5.1 ಕಿಲೋಮೀಟರ್ 131 ರುಪೀಸ್. ಇಲ್ಲೂ ಅಷ್ಟೇ ತೋರಿಸ್ತಾ ಇದೆ. ಮತ್ತೆ 10 ಮಿನಿಟ್ಸ್ ವೇಟಿಂಗು ಇಲ್ಲೂ ಕೂಡ. ಸೊ ಸೇಮ್ ನೀವೇನು ಡ್ರೈವರ್ ಆಪ್ ಅಲ್ಲಿ ಓಡುತ್ತೆ ಅದು ಕೂಡ ಆನ್ಲೈನ್ ಬುಕಿಂಗ್ ಮಾಡಿದ ಕಸ್ಟಮರ್ಗೆ ಇಲ್ಲಿ ಖಂಡಿತ ತೋರಿಸುತ್ತೆ. ಕಂಪ್ಲೀಟ್ ಮಾಡಿ ಸರ್. ಪಾರ್ಕಿಂಗು ಮತ್ತೆ ಟೋಲ್, ಏನಾದ್ರೂ ನೀವು ಟೋಲಲ್ಲಿ ಹೋಗಿದ್ರೆ ಟೋಲ್ದು
ಪಾರ್ಕಿಂಗ್ ಆಲ್ಮೋಸ್ಟ್ ನೀವು ಬೆಂಗಳೂರಲ್ಲಿ ಎಲ್ಲೂ ಇರಲ್ಲ, ನೋಡಿ ಹಾಕೊಳ್ಳಿ ಅದನ್ನ. ಬಿಲ್ಲು ಮಾಮೂಲಿ ಕಸ್ಟಮರ್ UPI ಇಂದ ಡೈರೆಕ್ಟ್ ಪೇ ಮಾಡ್ತಾರೆ, ನಿಮ್ದೇ QR ಕೋಡ್ ಇರುತ್ತೆ. ಕ್ಲೋಸ್ ಮಾಡ್ಕೊಳ್ಳಿ. ನಂತರ ಸೇಮ್ ನೀವೇನ್ ಇದು ಮಾಡಿರ್ತೀರಿ ಇನ್ನೊಂದ್ಸರಿ ಕಸ್ಟಮರ್ಗೆ ಬಿಲ್ ತೋರಿಸುತ್ತೆ. ಮತ್ತೆ ಇಲ್ಲಿ ಸ್ಟಾರ್ ರೇಟಿಂಗ್ ಇಲ್ಲ, ಫೀಡ್ಬ್ಯಾಕ್ ಅಂತ ಇರ್ತದೆ. ಸೊ ಏನಾದ್ರೂ ನೀವು ಒಳ್ಳೆ ಸರ್ವಿಸ್ ಕೊಟ್ಟಿರೋ ಫೀಡ್ಬ್ಯಾಕ್ ಕೊಡ್ತಾರೆ, ಅಥವಾ ಬೇರೆ ತರ ಇತ್ತು ಅಂದ್ರೆ ಅಲ್ಲೇ ಡೈರೆಕ್ಟ್ಲಿ ನಿಮ್ಮ ಇದಕ್ಕೇನೆ ಫೀಡ್ಬ್ಯಾಕ್ ಬರುತ್ತೆ. ಸೊ ಇದು ಇರುವಂತದ್ದು ಮೇನ್ ಆಗಿ. ಹಾಗೆ ಇಲ್ಲಿ ಕ್ಯಾಬ್ ಚಾಲಕರು ಒಂದು ಮೇನ್ ಸೆಟ್ಟಿಂಗ್ ಮಾಡ್ಕೊಳ್ಬೇಕು. ಯಾವ ರೀತಿ ಅಂತಂದ್ರೆ ಈಗ ನೋಡಿ ಪ್ರೊಫೈಲ್ಗೆ ಹೋಗಿ ನಮ್ದ್ರಲ್ಲಿ ಮಾಮೂಲಿ ನೀವು ಮೊಬೈಲ್ ಮೀಟ್ರು, ಇದು ಮೊಬೈಲ್ ಮೀಟ್ರು. ಹಾಗೆ ನಮ್ಮ ಕ್ಯಾಬ್ ಚಾಲಕರು ಮಾಮೂಲಿ ಮೀಟ್ರನ್ನು ಹಾಕ್ಸ್ಕೊಂಡಿದ್ದಾರೆ. ನಿಮ್ಗೆ ಗೊತ್ತಿರುವ ಹಾಗೆ ನಾವು ಫಸ್ಟ್ ಎಲ್ಲ ಮೀಟರ್ ಹಾಕ್ಸ್ಕೊಂಡಿದ್ದೀರಿ. ಅವ್ರಂತವ್ರು ಇಲ್ಲಿ ಪ್ರೊಫೈಲ್ ಹೋಗ್ಬಿಟ್ಟು ನಿಮ್ಗೆ ಇಲ್ಲಿ ಮೀಟರ್ ಟೈಪ್ ಅಂತ ಇದೆ. ನಿಮ್ಗೆ ಮೀಟರ್ ಟೈಪ್ ಅಲ್ಲಿ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಫಿಸಿಕಲ್ ಮೀಟರ್ ಮತ್ತೆ ವರ್ಚುವಲ್ ಮೀಟರ್ ಅಂತ ಇದೆ. ಫಿಸಿಕಲ್ ಮೀಟರ್ ಅಂದ್ರೆ ಮಾಮೂಲಿ ಮೀಟರ್, ಅದೇ ಮಾಮೂಲಿ ಡ್ಯಾಶ್ ಬೋರ್ಡ್ ಕೂರಿಸ್ಕೊಂಡು ಮೀಟರ್ ಇರ್ತಲ್ಲ ಅದು. ಮೀಟರ್ ಹಾಕಿಸ್ಕೊಂಡಿರೋರು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೀಟರ್ ಇಲ್ದೇ ಇರೋರು ನಾವು ಮೊಬೈಲ್ ಅಲ್ಲೇ ಯೂಸ್ ಮಾಡ್ತೀನಿ ಮೀಟರ್ ಅನ್ನೋರು ಇದನ್ನ ಮೀಟರ್ನ ಯೂಸ್ ಮಾಡ್ಕೊಳ್ಳಿ. ಏನಾಗುತ್ತೆ ಅಂದ್ರೆ ಈಗ ರಿಯಲ್ ಮೀಟರ್ ಇರೋರು ಗವರ್ಮೆಂಟ್ ಕಡೆಯಿಂದ ಏನಾದ್ರು ಸರ್ಟಿಫಿಕೇಟ್ ತಗೊಂಡಿರೋರು ಆ ಮೀಟರ್ ಯೂಸ್ ನೀವು ಸೆಟ್ಟಿಂಗ್ ಮಾಡ್ಕೊಂಡ್ರೆ ಏನೇ ರೈಡ್ ಬಂದ್ರು ಕೂಡ ನೀವು OTP ಹಾಕಿದ್ಮೇಲೆ ಆ ಮೀಟರ್ ಆನ್ ಮಾಡಬೇಕು. ನಂತರ ಡೆಸ್ಟಿನೇಷನ್ ರೀಚ್ ಆದ್ಮೇಲೆ ಆ ಮೀಟರ್ ಏನ್ ಅಮೌಂಟ್ ತೋರಿಸಿದೆ ಅದನ್ನ ನೀವು ಬಿಲ್ಲಲ್ಲಿ ಎಂಟ್ರಿ ಮಾಡ್ತೀರಾ. ಆವಾಗ ನಿಮ್ಗೆ ಬಿಲ್ಲು ಏನು ಕಸ್ಟಮರ್ಗೆ ಹೋಗುವಂತದ್ದು ಈ ರೀತಿ ಇರ್ತದೆ. ಇದನ್ನ ಮಾಡ್ಕೊಳ್ಳಿ. ಮತ್ತೆ ಮೇನ್ ಆಗಿ ಈಗ ಆಪ್ ಸೂಪರ್ ಆಗಿ ವರ್ಕ್ ಆಗ್ತಾ ಇದೆ, ಬೆಣ್ಣೆ ರೀತಿಯಾಗಿ ವರ್ಕ್ ಆಗ್ತಿದೆ. ಸೊ ಇದು ಅಷ್ಟು ಸ್ಮೂತ್ ಆಗಿರುವಂತದ್ದು. ದಯವಿಟ್ಟು ಎಲ್ಲರೂ ಆನ್ಲೈನ್ ಇರಿ, ಮತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ತುಂಬಾ ಜನ. ನಂತರ ಇದೆಲ್ಲ ಕಸ್ಟಮರ್ ಕೂಡ ಈಗೇನು QR ಕೋಡ್ ಎಲ್ಲ ಇದೆ, ತುಂಬಾ ಸ್ಪ್ರೆಡ್ ಆಗ್ತಿದೆ ಇವಾಗ. ಎಲ್ಲಾ ಕ್ಯಾಬ್ಗಳನ್ನು ಅಥವಾ ಆಟೋದಲ್ಲೂ ಹಾಕೊಳ್ತಿದ್ದಾರೆ ಇದನ್ನ. ಇದು ಹಾಕೊಂಡ್ಮೇಲೆ ಸೊ ಕಸ್ಟಮರ್ ಕೂಡ ಡೌನ್ಲೋಡ್ ಮಾಡಿ ಬುಕಿಂಗ್ ಮಾಡ್ತಾರೆ. ಸೊ ಇಷ್ಟು ಇರುವಂತದ್ದು ನಿಮ್ಮ ಸ್ನೇಹಿತರಿಗೆಲ್ಲ ತಿಳಿಸ್ಕೊಡಿ. ಧನ್ಯವಾದಗಳು.